ನಮಸ್ಕಾರ ಗೆಳೆಯರೆ, ಪಾಠಶಾಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ನಿಮ್ಮ ಬಳ್ಳಾರಿ DCC ಬ್ಯಾಂಕ್ಗೆ 160+ ಸ್ಕೋರಿಂಗ್ ಮಾಡೋದು ಹೇಗೆ ಅಂತ ನೋಡ್ತಾ ಹೋಗೋಣ. ಏನು ಓದಬೇಕು, ಎಷ್ಟು ಓದಬೇಕು, ಹೇಗೆ ಓದಬೇಕು, ಸ್ಮಾರ್ಟ್ ಸ್ಟಡಿ ಟೆಕ್ನಿಕ್ ಹೇಳ್ತಾ ಹೋಗ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಹೊಸಬರು ತುಂಬ ಜನ ಅಪ್ಲಿಕೇಶನ್ ಹಾಕಿದ್ದೀರಾ, ಸೊ ಸಿಲೆಬಸ್ಸು ಸುಮಾರು ಮೆಸೇಜಸ್ ಮಾಡಿದ್ದೀರಾ, ಸೊ ಎಲ್ಲದಕ್ಕೂ ರಿಪ್ಲೈ ಹೇಳ್ತಾ ಹೋಗ್ತೀನಿ. ಫಸ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಆಫ್ ವಿಡಿಯೋಸ್ ಇದ್ದಾವೆ. ನಿಮ್ಮ ಮಂಡ್ಯ, ಚಿಕ್ಕಮಗಳೂರು, ಕೊಡಗು, ಅಪೆಕ್ಸು, ಸುಮಾರು ಎಕ್ಸಾಮ್ಸ್ ಯಾವ್ಯಾವಾಗಿದ್ದಾವೆ ಎಲ್ಲ ಎಕ್ಸಾಮ್ಸ್ದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಿಡಿಯೋಸ್ ಇದ್ದಾವೆ. ಅದರಲ್ಲಿ ನಮ್ಮ ನೋಟ್ಸಿಂದ ಎಷ್ಟು ಕ್ವಶನ್ಸ್ ಬಂದಿದ್ದಾವೆ ಅಂತ ವಿತ್ ಪ್ರೂಫ್ ಹಾಕಿದ್ದೀವಿ. ಸೊ ಅಲ್ಲಿಗೆ ನೋಟ್ಸ್ ಕ್ವಾಲಿಟಿ ನಿಮ್ಮ ಕಣ್ಣೆದುರುಗಡೆನೆ ಕಾಣುತ್ತೆ. ನೋಟ್ಸಿನ ಕ್ವಾಲಿಟಿ ನಿಮ್ಮ ಕಣ್ಣೆದುರುಗಡೆನೆ ಕಾಣುತ್ತೆ. ಪ್ಲಸ್ ಸ್ಯಾಂಪಲ್ ನೋಟ್ಸ್ ಬೇಕು ಅಂತ ತುಂಬ ಜನ ಮೆಸೇಜ್ ಮಾಡಿದ್ದೀರಾ. ಸ್ಯಾಂಪಲ್ ನೋಟ್ಸ್ನ ಅಲ್ಲೇ ಕಾಣುತ್ತೆ. ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ವಿಡಿಯೋಸ್ ಓಪನ್ ಮಾಡಿದ್ರೆ ಸ್ಯಾಂಪಲ್ ನೋಟ್ಸ್ ಸಮೇತ ನಿಮ್ಗೆ ಕಾಣುತ್ತೆ. ಕ್ಲಿಯರ್? ಸ್ಯಾಂಪಲ್ ನೋಟ್ಸ್ ಏನು ಕಾಣುತ್ತೆ? ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತಕ್ಕಂಥ ವಿಡಿಯೋಸಲ್ಲಿ ಕ್ಲಿಯರ್ ಕಟ್ಟಾಗಿ ಕಾಣುತ್ತೆ. ಅದನ್ನು ನೋಡಿ ತದನಂತರದಲ್ಲಿ ಯಾವ ನೋಟ್ಸ್ ಬೇಕು ಅಂತ ಸೆಲೆಕ್ಷನ್ ಮಾಡ್ಕೊಳ್ಳಿ. ಸೆಲೆಕ್ಷನ್ ಮಾಡಿಕೊಂಡು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಪ್ಪ. ಯಾರಿಗಾರ ಅವಶ್ಯಕತೆ ಇದ್ದರೆ ಮಾತ್ರ ಮಾಡಿ. ಅನವಶ್ಯಕವಾದಂಥ ಮೆಸೇಜಸ್ಸು ದಯವಿಟ್ಟು ಬೇಡ. ನಿಮ್ಮ ಪಾಡು ನೀವು ಕೂತ್ಕೊಂಡು ಓದ್ಕೊಳ್ಳಿ. ಅರ್ಥ ಆಗುತ್ತಲ್ಲ? ಯಾರಿಗಾರ ಬೇಕಿದ್ದರೆ ಮಾತ್ರ. ಇನ್ನು ನಮ್ಮ ಲಭ್ಯ ಇರತಕ್ಕಂಥ ನೋಟ್ಸು ಕೋಆಪರೇಟಿವ್, KMF, ಬ್ಯಾಂಕಿಂಗ್, 1959 ಆ್ಯಕ್ಟು, 3000 ಕ್ವಶನ್ ಬ್ಯಾಂಕು, ಕಾನ್ಸ್ಟಿಟ್ಯೂಷನ್ ನೋಟ್ಸು, ಕಾನ್ಸ್ಟಿಟ್ಯೂಷನ್ ಫುಲ್ ಕರೆಂಟ್ ಅಫೇರ್ಸ್ ಬೇಸ್ಡು ಪ್ಲಸ್ ಕನ್ನಡ ಕಂಪ್ಲೀಟ್ ನೋಟ್ಸು, ಫುಲ್ ನೋಟ್ಸು ಲಭ್ಯ ಇದೆ. ಎಲ್ಲವೂ ಪ್ರಿಂಟೆಡ್ ನೋಟ್ಸು. ಈ ಮೂರು ಕೋಆಪರೇಟಿವ್, ಕಾನ್ಸ್ಟಿಟ್ಯೂಷನ್ನು, ಕನ್ನಡ ಪ್ರಿಂಟೆಡ್ ಮೆಟೀರಿಯಲ್ ಇದು. ಇದೆಂಥ ಮೆಟೀರಿಯಲು? ಪ್ರಿಂಟೆಡ್ ನೋಟ್ಸು ಲಭ್ಯ ಇದೆ. ಯಾರಿಗಾರ ಅವಶ್ಯಕತೆ ಇದ್ದರೆ ತಗೊಂಡು ಓದಿ. ಆಯ್ತಲ್ಲ? ಇನ್ನು ಕೋಆಪರೇಟಿವ್ ನೋಟ್ಸ್ ಪರ್ಚೇಸ್ ಮಾಡಿದ್ರೆ ಕೋಆಪರೇಟಿವ್ ರೆಕಾರ್ಡೆಡ್ ಕ್ಲಾಸಸ್ ಮಾತ್ರ ಫ್ರೀ ಇರುತ್ತೆ. ಕೋಆಪರೇಟಿವ್ ನೋಟ್ಸ್ ಪರ್ಚೇಸ್ ಮಾಡಿದ್ರೆ ಕೋಆಪರೇಟಿವ್ ರೆಕಾರ್ಡೆಡ್ ಕ್ಲಾಸಸ್ಸು ಫ್ರೀ ಇರುತ್ತೆ. ಇನ್ನು ಯಾವುದೇ ನೋಟ್ಸ್ ತೆಗೆದುಕೊಂಡ್ರು ಇಂಗ್ಲೀಷ್ ನಮ್ಮಲ್ಲಿ ಅವೈಲಬಲ್ ಇರತಕ್ಕಂಥ ಇಂಗ್ಲೀಷ್ನ ಕಳಿಸ್ಕೊಡ್ತೀವಪ್ಪ. ಅವೈಲಬಲ್ ಇರತಕ್ಕಂಥ ಸ್ಮಾಲ್ ಪೋರ್ಷನ್, ತುಂಬ ಸ್ಮಾಲ್ ಪೋರ್ಷನ್ ಅಂತ ಹೇಳ್ತಾ ಇದ್ದೀನಿ. ನಮ್ಮಲ್ಲಿ ಏನಿದೆ ಅದಷ್ಟನ್ನು ಕಳಿಸ್ಕೊಡ್ತೀವಪ್ಪ. ಫ್ರೀ ಇರುತ್ತೆ ಅದು. ಒಳ್ಳೆಯದಾಗಲಿ. ನೆಕ್ಸ್ಟ್, ಇನ್ನು ಸುಮಾರು ಜನ ಕೇಳ್ತಾ ಇದ್ರಿ ಸಿಲೆಬಸ್ಸಲ್ಲಿ ಏನಿದೆಯಪ್ಪ ಅಂದರೆ ಕನ್ನಡ 50 ಮಾರ್ಕ್ಸ್ಗೆ ಇರುತ್ತೆ. ನಿಮ್ಮ ಇಂಗ್ಲೀಷ್ 25 ಮಾರ್ಕ್ಸ್ಗೆ ಇರುತ್ತೆ. ಸಾಮಾನ್ಯ ಜ್ಞಾನ 25 ಮಾರ್ಕ್ಸ್ಗೆ ಇರುತ್ತೆ. ಸಹಕಾರ ವಿಷಯ 50 ಮಾರ್ಕ್ಸ್ಗೆ ಇರುತ್ತೆ. ಬ್ಯಾಂಕಿಂಗು 25 ಮಾರ್ಕ್ಸ್ಗೆ ಇರುತ್ತೆ. ಮತ್ತು ಸಂವಿಧಾನ 25 ಮಾರ್ಕ್ಸ್ಗೆ ಇರುತ್ತೆ. ಅರ್ಥ ಆಯ್ತಲ್ಲ? ಇದಿಷ್ಟು ಸಿಲೆಬಸ್, ಇದಿಷ್ಟು ಓದಬೇಕಾದಂಥ ಸಿಲೆಬಸ್. FDAಗೆ, SDAಗೆ ಇದೇ ಸಿಲೆಬಸ್ಸೇ ಇರೋದು. ನಿಮ್ಮ ಬ್ಯಾಂಕಲ್ಲಿ ಬಳ್ಳಾರಿ DCC ಬ್ಯಾಂಕಲ್ಲಿ ಈ ಸಿಲೆಬಸ್ ಇರುತ್ತೆ. ಈ ಸಿಲೆಬಸ್ಗೆ ಓದ್ಕೋಬೇಕಪ್ಪ. ನೆಕ್ಸ್ಟ್, ನಮ್ಮ ಲಭ್ಯ ಇರತಕ್ಕಂಥ ನೋಟ್ಸು ಆ್ಯಂಡ್ ರೆಕಾರ್ಡೆಡ್ ಕ್ಲಾಸಸ್ ಕ್ಲಿಯರಾಗಿ ಹೇಳ್ತೀನಿ ನೋಡ್ರಿ. ಕನ್ನಡ ಪ್ರಿಂಟೆಡ್ ನೋಟ್ಸು ಪ್ಲಸ್ ರೆಕಾರ್ಡೆಡ್ ಕ್ಲಾಸಸ್ಸು, ಕಾನ್ಸ್ಟಿಟ್ಯೂಷನ್ನು ಪ್ರಿಂಟೆಡ್ ನೋಟ್ಸು ಪ್ಲಸ್ ರೆಕಾರ್ಡೆಡ್ ಕ್ಲಾಸಸ್ಸು, ಕೋಆಪರೇಟಿವ್, KMF, ಬ್ಯಾಂಕಿಂಗ್, 1959 ಆ್ಯಕ್ಟು ಪ್ರಿಂಟೆಡ್ ನೋಟ್ಸು ಪ್ಲಸ್ ರೆಕಾರ್ಡೆಡ್ ಕ್ಲಾಸಸ್ಸು. ಅರ್ಥ ಆಗ್ತಿದೆಯಲ್ಲ? ಇವಿಷ್ಟು, ಈ ಮೂರು ಕನ್ನಡ, ಕಾನ್ಸ್ಟಿಟ್ಯೂಷನ್, ಕೋಆಪರೇಟಿವ್, ಪ್ರಿಂಟೆಡ್ ನೋಟ್ಸು ಪ್ಲಸ್ ರೆಕಾರ್ಡೆಡ್ ಕ್ಲಾಸಸ್ಸು ಲಭ್ಯ ಇದೆ. ಯಾರಿಗೆ ಬೇಕೋ ಅವ್ರು ತೆಗೆದುಕೊಂಡು ಓದ್ಕೊಳ್ರಿ. ಇನ್ನು ಕೋಆಪರೇಟಿವ್, KMF, ಬ್ಯಾಂಕಿಂಗ್, 1959 ಆ್ಯಕ್ಟು, 3000 ಕ್ವಶನ್ ಬ್ಯಾಂಕ್ನ ಪರ್ಚೇಸ್ ಮಾಡಿದ್ರೆ ಕೋಆಪರೇಟಿವ್ ರೆಕಾರ್ಡೆಡ್ ಕ್ಲಾಸಸ್ಸು ಫ್ರೀ ಇರುತ್ತೆ. ಕನ್ನಡ ಆ್ಯಂಡ್ ಕಾನ್ಸ್ಟಿಟ್ಯೂಷನ್ ಇಟ್ಸ್ ಎ ಪೇಡ್ ಇರುತ್ತಪ್ಪ. ಪೇಡ್ ಕ್ಲಾಸಸ್ ಅದು. ಆಯಿತಾ? GK ರೆಕಾರ್ಡೆಡ್ ಕ್ಲಾಸಸ್ಸು ಪೇಡ್ ಇರುತ್ತೆ. ಏನಿರುತ್ತೆ? ಪೇಡ್ ಇರುತ್ತೆ. GK ರೆಕಾರ್ಡೆಡ್ ಕ್ಲಾಸಸ್ ಪ್ಲಸ್ ಕರೆಂಟ್ ಅಫೇರ್ಸ್ ಟಿಲ್ ಎಕ್ಸಾಮಿನೇಷನ್ ಡೇಟ್ವರೆಗೂ ಕರೆಂಟ್ ಅಫೇರ್ಸ್, GK ಪ್ಲಸ್ ಕರೆಂಟ್ ಅಫೇರ್ಸು ಪೇಡ್ ಇರುತ್ತೆ. ಅರ್ಥ ಆಯ್ತಲ್ಲ? ಯಾರಿಗಾರ ಅವಶ್ಯಕತೆ ಇದ್ದರೆ ತಗೊಂಡ್ಬೋದು. ಇನ್ನು ಇಂಗ್ಲೀಷು ಮೆಟೀರಿಯಲ್ಲು ಫ್ರೀ ಇರುತ್ತೆ, ಅದನ್ನು ಕಳಿಸ್ಕೊಡ್ತೀವಿ. ಅರ್ಥ ಆಗುತ್ತಲ್ಲ? ಫ್ರೀ ಇರುತ್ತೆ, ಕಳಿಸ್ಕೊಡ್ತೀವಿ. ಇನ್ನು ಓದೋ ವಿಧಾನ ಹೆಂಗೆ ಅಂತ ಹೇಳಿದ್ರೆ, ಫಸ್ಟು ಕೋಆಪರೇಟಿವ್ನ ಮುಗಿಸ್ಕೊಳ್ರಿ. ಕೋಆಪರೇಟಿವ್ ಮುಗಿಸ್ಕೊಂಡ್ರೆ 75 ಮಾರ್ಕ್ಸ್ ಕವರೇಜ್ ಆಗುತ್ತಪ್ಪ. ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ಕೋಆಪರೇಟಿವ್ ಆ್ಯಂಡ್ ಬ್ಯಾಂಕಿಂಗು 1959 ಆ್ಯಕ್ಟು ಪ್ರಕರಣಗಳು ಬರ್ತವೆ, ಓದಲೇಬೇಕು. 1959 ಆ್ಯಕ್ಟ್ ಯಾಕೆ ಓದಬೇಕು ಅಂತ ಸುಮಾರು ಜನ ಕೇಳಿದ್ದೀರಾ. ಇದು 1959 ಆ್ಯಕ್ಟಲ್ಲಿ ಪ್ರಕರಣಗಳು ಬರ್ತವೆ, ಓದಲೇಬೇಕು. ಸುಮಾರು ಒಂದು 10 ಮಾರ್ಕ್ಸ್ ಇದರಿಂದನೇ ಬರುತ್ತೆ. ಕೋಆಪರೇಟಿವ್ ಅಂದರೆ ಕೋಆಪರೇಟಿವ್ ಒಂದೇ ಅಲ್ಲ, 1959 ಆ್ಯಕ್ಟ್ನ ಓದಲೇಬೇಕು. 3000 ಕ್ವಶನ್ ಬ್ಯಾಂಕ್ ಏನರ ಮೇಲಿದೆ ಅಂದರೆ ಕೋಆಪರೇಟಿವು, ಬ್ಯಾಂಕಿಂಗು, KMF 1959 ಆ್ಯಕ್ಟ್ ಮೇಲೆ ಇದೆ 3000 ಕ್ವಶನ್ ಬ್ಯಾಂಕು. ಅರ್ಥ ಆಗ್ತಿದೆಯಲ್ಲ? ಸಿಲೆಬಸ್ಸು ಕಂಪ್ಲೀಟ್ ಹೋಲ್ಡಿಂಗ್ ಬರಬೇಕು ಅಂದರೆ ಇದನ್ನು ಓದಲೇಬೇಕು. ಅರ್ಥ ಆಗ್ತಿದೆಯಲ್ಲ? ಇದನ್ನು ಓದ್ಕೊಳ್ಳಿ. ಪ್ಲಸ್ ಬ್ಯಾಂಕಿಂಗ್ ಓದ್ಕೊಂಡ್ರೆ 25, ಒಟ್ಟು 75 ಮಾರ್ಕ್ಸ್ ಇಲ್ಲೇ ಬರುತ್ತೆ. ಕಾನ್ಸ್ಟಿಟ್ಯೂಷನ್ 25. ಕಾನ್ಸ್ಟಿಟ್ಯೂಷನ್ನ ಕರೆಂಟ್ ಅಫೇರ್ಸ್ ಬೇಸ್ಡೇ ಓದಬೇಕು. ಕರೆಂಟ್ ಅಫೇರ್ಸ್ ಬೇಸ್ಡ್ ಇಟ್ಕೊಂಡು ಅಚ್ಚುಕಟ್ಟಾಗಿ ಓದಿದ್ರೆ 25ಕ್ಕೆ 25 ಹಾಕಿ ಬರ್ಬೋದು. ಇನ್ನು ಕನ್ನಡ ಅಚ್ಚುಕಟ್ಟಾದ ನೋಟ್ಸು ಲಭ್ಯ ಇದೆ. ಅಚ್ಚುಕಟ್ಟಾದ ನೋಟ್ಸು ಪ್ಲಸ್ ರೆಕಾರ್ಡೆಡ್ ಕ್ಲಾಸಸ್ ಲಭ್ಯ ಇದೆ. ಯಾರಿಗಾರ ಅವಶ್ಯಕತೆ ಇದ್ದರೆ ತಗೊಂಡು ಹೋದ್ರಪ್ಪ. ಇಲ್ಲೇ 150 ಮಾರ್ಕ್ಸ್ ಕಾಣಿಸ್ತಾ ಇದೆ. ಇನ್ನು GK ಪ್ಲಸ್ ಯಾವುದು ಕರೆಂಟ್ ಅಫೇರ್ಸು ಅಚ್ಚುಕಟ್ಟಾಗಿ 20 ಮಾರ್ಕ್ಸ್ವರೆಗೂ ಆರಾಮ್ಸೆ ರೀಚ್ ಆಗ್ಬೋದು.
20 ಆರಾಮ್ಸೆ ರೀಚ್ ಆಗ್ಬೋದು. 170 ಇಲ್ಲೇ ಕಾಣಿಸ್ತಾ ಇದೆ, ಅರ್ಥ ಆಗ್ತಿದೆಯಲ್ಲ, ಆರಾಮ್ಸೆ ರೀಚ್ ಆಗ್ಬೋದು. ಇನ್ನು ಇಂಗ್ಲೀಷ್ ಮೆಟೀರಿಯಲ್ಲು ನಮ್ಮ ಲಭ್ಯ ಇರೋಷ್ಟು ಹಾಕ್ಕೊಡ್ತೀವಪ್ಪ. ಲಭ್ಯ ಎಷ್ಟಿದೆ, ಅಥೆಂಟಿಕೇಟೆಡ್ ಇದೆಯಾ, ಹೌದು ಅಥೆಂಟಿಕೇಟೆಡ್ ಇದೆ, ಕಳಿಸ್ಕೊಡ್ತೀವಿ. ಇದಿಷ್ಟು ಪ್ರೊಸೀಜರು. ನೀವು ಫಸ್ಟು ಕನ್ನಡ ಕಾನ್ಸ್ಟಿಟ್ಯೂಷನ್ ಕೋಆಪರೇಟಿವ್ ಇದಿಷ್ಟನ್ನ ಫಸ್ಟು ಕವರೇಜ್ ಮಾಡ್ಕೊಳ್ಳಿ. 10 ಡೇಸ್ ಹಾಕ್ಕೊಳ್ಳಿ. 10 ಡೇಸ್ ಒಂದೊಂದು ಸಬ್ಜೆಕ್ಟ್ 10 ಡೇಸ್ ಹಾಕ್ಕೊಂಡು ನೋಟ್ಸ್ ಇಟ್ಕೊಂಡು ರೆಕಾರ್ಡೆಡ್ ಕ್ಲಾಸಸ್ ಇಟ್ಕೊಂಡು ಅಚ್ಚುಕಟ್ಟಾಗಿ ಕವರೇಜ್ ಆಗುತ್ತೆ, ಈಸಿಯಾಗಿ ಕವರೇಜ್ ಆಗುತ್ತೆ. ಅರ್ಥ ಆಗ್ತಿದೆಯಲ್ಲ, ಈಸಿ ಕವರೇಜ್ ಆಗುತ್ತೆ, ಬೇಗ ಸಿಲೆಬಸ್ ಕವರ್ ಆಗುತ್ತೆ. ಏನು ಓದಬೇಕು ಏನು ಬಿಡಬೇಕು ಅಂತ ರೆಕಾರ್ಡೆಡ್ ಕ್ಲಾಸಸ್ಸಲ್ಲಿ ಕ್ಲಿಯರಾಗಿ ಹೇಳಿರ್ತೀವಿ, ಅಚ್ಚುಕಟ್ಟಾಗಿ ಹೇಳಿರ್ತೀನಿ. ಇದಿದೆ ರೀಸನಿಂದ ಹಿಂಗೆ ಕ್ವಶನ್ಸು ಇದಿದೆ ತೆಗಿತಾರೆ ಅಂತ. ಕನ್ನಡದಲ್ಲಿ ಯಾವ ರೀತಿ ಕ್ವಶನ್ಸ್ ಬರ್ತವೆ ಏನು ಎತ್ತ ಎಲ್ಲ ಡೀಟೇಲ್ಸ್ ಹೇಳಿದ್ದೀನಿ, ಕಂಪ್ಲೀಟ್ ಡೀಟೇಲ್ಸ್ ಫುಲ್ಲು ಇದೇ ಥರ ಬರುತ್ತೆ, ಹಿಂಗೆ ಓದಬೇಕು, ಇದೇ ಥರ ಸಾಲ್ವ್ ಮಾಡಬೇಕು ಅಂತಲೂ ಹೇಳಿದ್ದೀನಿ. ರೆಕಾರ್ಡೆಡ್ ಕ್ಲಾಸಸ್ ಇಟ್ಕೊಳ್ಳಿ, ಕನ್ನಡ ಓದ್ಕೊಳ್ಳಿ, ಸಿಂಪಲ್ ಮೆಥಡು. ಇನ್ನು ಕಾನ್ಸ್ಟಿಟ್ಯೂಷನ್ನು ಅಷ್ಟೇನೆ, ಕರೆಂಟ್ ಅಫೇರ್ಸ್ ಬೇಸ್ಡ್ ಕ್ಲಿಯರಾಗಿ ಹೇಳಿದ್ದೀನಿ. ಕರೆಂಟ್ ಅಫೇರ್ಸ್ ಬೇಸ್ಡ್ ಎಷ್ಟು ಕ್ವಶನ್ಸ್ ಇದಾವೆ ಅಷ್ಟು ಹೇಳಿದ್ದೀನಿ. ನೀಟಾಗಿ ಅಚ್ಚುಕಟ್ಟಾಗಿ ಕರೆಂಟ್ ಅಫೇರ್ಸ್ ಬೇಸ್ಡ್ ಕೇಳ್ಕೋಬೇಕು, ಆ ನೋಟ್ಸ್ ಅದ್ರಲ್ಲಿ ಓದ್ಕೋಬೇಕು. ಇನ್ನು ಕೋಆಪರೇಟಿವ್ ಅಷ್ಟೇ, ಕೋಆಪರೇಟಿವ್ ಕ್ಲಾಸಸ್ ಇನ್ನೂ ಸ್ಟಾರ್ಟ್ ಆಗಿಲ್ಲ. ನಿಮ್ಮ ಕಾನ್ಸ್ಟಿಟ್ಯೂಷನ್ ಎಂಡಿಂಗಲ್ಲಿದೆ, ಅದು ಮುಗಿದ ತಕ್ಷಣ ಕೋಆಪರೇಟಿವ್ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ. ಯಾರು ಕೋಆಪರೇಟಿವ್ ನೋಟ್ಸ್ ಪರ್ಚೇಸ್ ಮಾಡ್ತೀರೋ ಅವ್ರಿಗೆ ಫ್ರೀ ಆಫ್ ಕಾಸ್ಟ್ ಕಳಿಸ್ಕೊಡ್ತೀವಿ. ಇನ್ನು GK ರೆಕಾರ್ಡೆಡ್ ಕ್ಲಾಸಸ್ಸು ಅದ್ಭುತವಾಗಿದೆ, ಯಾರಿಗಾರ ಅವಶ್ಯಕತೆ ಇದ್ದರೆ ತಗೊಂಡು ಹೋದ್ರಪ್ಪ. ಇದಿಷ್ಟು ಪ್ರೊಸೀಜರು. ಫಸ್ಟ್ ಈ ನೋಟ್ಸ್ಗಳನ್ನ ಮುಗಿಸ್ಕೊಳ್ರಿ, ತುಂಬ ಅನುಕೂಲ ಆಗುತ್ತೆ. ಅರ್ಥ ಆಗ್ತಿದೆಯಲ್ಲ, ಅಚ್ಚುಕಟ್ಟಾಗಿ ಕೂತ್ಕೊಂಡು ಓದ್ಕೊಳ್ಳಿ. ಕನ್ನಡ ಪ್ಲಸ್ ಕಾನ್ಸ್ಟಿಟ್ಯೂಷನ್ ಪ್ಲಸ್ ಕೋಆಪರೇಟಿವ್ ಪ್ಲಸ್ ಬ್ಯಾಂಕಿಂಗ್ ಇದಿಷ್ಟನ್ನ ಫಸ್ಟ್ ಮುಗಿಸ್ಬೇಕು. ಪ್ರತಿದಿನ GK 2 ಅವರ್ಸು ಅಷ್ಟೇ, 2 ಅವರ್ಸ್ ಅಷ್ಟೇ. ಇಂಗ್ಲೀಷ್ 2 ಅವರ್ಸು, ಇಂಗ್ಲೀಷು 2 ಅವರ್ಸ್, ಇಷ್ಟೇ ಓದಬೇಕಾಗಿರೋದು. ಅರ್ಥ ಆಯ್ತಲ್ಲ. ಈ ಸಬ್ಜೆಕ್ಟ್ನ ಒಂದು ಕನ್ನಡ 10 ದಿನ, ಕಾನ್ಸ್ಟಿಟ್ಯೂಷನ್ 10 ದಿನ, ಕೋಆಪರೇಟಿವ್ 10 ದಿನ, ಪ್ರತಿ 10 ಅವರ್ಸ್ ವರ್ಕ್ ಮಾಡಿ, ಪ್ರತಿದಿನ 10 ಅವರ್ಸ್ ವರ್ಕ್ ಮಾಡಿ ಈ ಸಬ್ಜೆಕ್ಟ್ ಮುಗಿಸ್ಕೊಳ್ರಿ. ಇದಾದ ನಂತರ GK 2 ಅವರ್ಸು, ಇಂಗ್ಲೀಷ್ 2 ಅವರ್ಸ್ ಆದರೆ ಮುಗಿದೋಯ್ತು. GK ರೆಕಾರ್ಡೆಡ್ ಕ್ಲಾಸಸ್ ಇರುತ್ತೆ, ನೀಟಾಗಿ ಕಿವಿಗೆ ಹಾಕೊಂಡು ಕೇಳ್ಕೊಂಡ್ರೆ ಸಾಕಾಗುತ್ತೆ. ಪ್ರತಿದಿನ ಕೇಳ್ಕೊಂಡು ಹೊಂಟೋದ್ರೆ ಸಫಿಷಿಯೆಂಟ್ ಆಗುತ್ತೆ. ಅರ್ಥ ಆಯ್ತಲ್ಲ ಯಾವ ರೀತಿ ಸ್ಕೋರಿಂಗ್ ಆಗುತ್ತೆ ಅಂತ. ಕೂತ್ಕೊಂಡು ಅಚ್ಚುಕಟ್ಟಾಗಿ ಓದೋ ಕಡೆ ಗಮನ ಕೊಡಿ. ಅನ್ವಾಂಟೆಡ್ ಮೆಸೇಜಸ್ ದಯವಿಟ್ಟು ಯಾರೂ ಮಾಡಬೇಡಿ, ಬೇಡವೇ ಬೇಡ. ಅರ್ಥ ಆಗುತ್ತಲ್ಲ. ಯಾರಿಗಾರ ಅವಶ್ಯಕತೆ ಇದ್ರೆ ಹೈಲಿ ಸಕ್ಸಸ್ ಆಗಿರೋಂಥ ನೋಟ್ಸ್ ಇದು, ಹೈ ಲೆವೆಲ್ ಸಕ್ಸಸ್ ಆಗಿರೋ ನೋಟ್ಸು. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಲ್ಲ ವಿಡಿಯೋಸ್ ಇದ್ದಾವೆ, ಪ್ರತಿಯೊಂದು ನಿಮ್ಮೆಲ್ಲ ಪ್ರಶ್ನೆಗೂ ಉತ್ತರ ಅಲ್ಲಿರುತ್ತೆ, ಅಲ್ಲೆಲ್ಲ ನೋಡ್ಕೋಬೇಕು. ಪ್ರತಿಯೊಂದು ಅಲ್ಲಿ ನೋಡಿಕೊಂಡು ತದನಂತರದಲ್ಲಿ ಯಾರಿಗಾರ ಅವಶ್ಯಕತೆ ಇದೆ ಅಂದರೆ ಅಷ್ಟೇ ಮೆಸೇಜ್ ಮಾಡಬೇಕು. ಅರ್ಥ ಆಗುತ್ತಲ್ಲ. ಇಲ್ಲ ನಿಮ್ಮ ಹತ್ರ ಏನಿದೆ ಅದು ಕೂತ್ಕೊಂಡು ಓದ್ಕೊಳ್ರಿ, ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ. KPSC ನೋಟ್ಸಲ್ಲಿ ನಾವು ತುಂಬ ಬ್ಯುಸಿ ಇರ್ತೀವಪ್ಪ, ತುಂಬ ಬ್ಯುಸಿ ಇದ್ದೀವಿ. KPSC ನೋಟ್ಸ್ ಇನ್ನೂ ಕಂಪ್ಲೀಷನ್ ಆಗಿಲ್ಲ, ಅದಕ್ಕೋಸ್ಕರ ಮುಗಿಸ್ತಾ ಇದ್ದೀವಿ. KPSC KEಗೆ GS ನೋಟ್ಸ್ ಮುಗಿಸ್ತಾ ಇದ್ದೀವಿ, ಮುಗಿಬೇಕದು, ಅದು ಮುಗಿಸ್ತಾ ಇದ್ದೀವಿ. ಅದಕ್ಕೋಸ್ಕರ ತುಂಬ ಬ್ಯುಸಿ ಇರೋ ಕಾರಣದಿಂದಾಗಿ ದಯವಿಟ್ಟು ಎಷ್ಟು ಬೇಕಷ್ಟು ಮೆಸೇಜ್ ಮಾಡಿದ್ರೆ ಸಾಕು, ಕಳಿಸ್ಕೊಡ್ತೀವಿ. 1.5 ವರ್ಷದಿಂದ ಚಾನಲ್ ಸ್ಟಾರ್ಟ್ ಆಗಿರೋದು, ಎಲ್ಲ ಮಾಹಿತಿನೂ ಚಾನಲಲ್ಲಿದೆ, ಚೆಕ್ ಮಾಡ್ಕೊಳ್ಳಿ. ಒಂದು ಮೆಸೇಜ್ ಮಾಡಿದ್ರೆ ಸಾಕಪ್ಪ, ಕಾಲ್ ಮಾಡೋ ಅಗತ್ಯನೇ ಇಲ್ಲ ಅರ್ಥ ಆಗುತ್ತಲ್ಲ. ಒಂದು ಮೆಸೇಜ್ ಮಾಡಿದ್ರು ಸಾಕು. ಇಂಥ ನೋಟ್ಸ್ ಬೇಕು ಒಂದು ಮೆಸೇಜ್ ಮಾಡಿ, ರಿಲೆವೆಂಟ್ ಅಮೌಂಟ್ ಪೇ ಮಾಡಿ, ಮನೆ ಅಡ್ರೆಸ್ ಹಾಕಿ, ಪ್ರಿಂಟೆಡ್ ನೋಟ್ಸು ಮನೆಗೆ ಸೆಂಡ್ ಆಗುತ್ತೆ. ಇಷ್ಟೇ ಪ್ರೊಸೀಜರ್. ಅರ್ಥ ಆಯ್ತಲ್ಲ. ಇನ್ನೂ ಒಂದು ಸತಿ ಹೇಳ್ತೀನಿ ನೋಡ್ರಿ, ಇಂಥ ನೋಟ್ಸ್ ಕೋಆಪರೇಟಿವ್ ನೋಟ್ಸ್ ಬೇಕು ಅಂತ ಮೆಸೇಜ್ ಮಾಡಿರಿ, ನನ್ನ ನಂಬರ್ಗೆ ಮೆಸೇಜ್ ಮಾಡಿರಿ, ರಿಲೆವೆಂಟ್ ಅಮೌಂಟ್ ಪೇ ಮಾಡಿರಿ, ನಿಮ್ಮ ಮನೆ ಅಡ್ರೆಸ್ ಹಾಕಿರಿ. ಪ್ರಿಂಟೆಡ್ ನೋಟ್ಸು ಮನೆಗೆ ಸೆಂಡ್ ಆಗುತ್ತೆ. ರೆಕಾರ್ಡೆಡ್ ಕ್ಲಾಸಸ್ಸು ವಾಟ್ಸಪ್ಗೆ ಸೆಂಡ್ ಆಗುತ್ತೆ. ಗೂಗಲ್ ಡ್ರೈವಲ್ಲಿ ಇದನ್ನು ನಿಮ್ಮ ರೆಕಾರ್ಡೆಡ್ ಕ್ಲಾಸಸ್ ಕಳಿಸಿರ್ತೀನಿ, ಅದನ್ನು ಜಸ್ಟ್ ಟಚ್ ಮಾಡಿದ್ರೆ ಓಪನ್ ಆಗುತ್ತೆ, ಕ್ಲಾಸಸ್ ಕೇಳ್ಕೊಳ್ರಿ. ಇಷ್ಟೇ ಪ್ರೊಸೀಜರ್, ಇನ್ನೇನು ಇಲ್ಲ. ಅರ್ಥ ಆಗುತ್ತಲ್ಲ. ಟೈಮ್ ವೇಸ್ಟ್ ಮಾಡಿಬಿಡಿ, ಒಂದೇ ಒಂದು ನಿಮಿಷನೂ ಟೈಮ್ ವೇಸ್ಟ್ ಮಾಡಿಬಿಡಿ. ಅಚ್ಚುಕಟ್ಟಾಗಿ ಕೂತ್ಕೊಂಡು ಓದೋ ಕಡೆ ಗಮನ ಇರಲಿ. ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಪೀಪಲ್ಗೆ ಶೇರ್ ಮಾಡಿರಿ, ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಕೂತ್ಕೊಂಡು ಓದ್ಕೊಳ್ಳಿ, ಅಚ್ಚುಕಟ್ಟಾಗಿ ಕೂತ್ಕೊಂಡು ಓದ್ಕೊಳ್ಳಿ. ಒಳ್ಳೇದಾಗ್ಲಮ್ಮ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ಮತ್ತು ಇನ್ಯಾವುದೇ ಎಲ್ಲ ಕ್ವಶನ್ಸ್ಗೆ ಆನ್ಸರ್ ಮಾಡಿದ್ದೀನಿ ಅಂತ ಅನ್ಕೋತೀನಿ. ಪ್ರತಿಯೊಂದು ಕ್ವಶನ್ಗೂ ಆನ್ಸರ್ ಮಾಡಿದ್ದೀನಿ. ಓದೋ ಕಡೆ ಗಮನ ಓದೋ ಕಡೆ ಇರಲಿ. ಇಂಗ್ಲೀಷ್ ನಮ್ಮಲ್ಲಿ ಲಭ್ಯ ಇರತಕ್ಕಂಥದ್ದು ಸ್ಮಾಲ್ ಪೋರ್ಷನ್, ವೆರಿ ಸ್ಮಾಲ್ ಪೋರ್ಷನ್. ಅದು ಫ್ರೀ ಆಫ್ ಕಾಸ್ಟ್ ಇರುತ್ತೆ, ಅಥೆಂಟಿಕೇಟೆಡ್ ಇದೆ, ಕಳಿಸ್ಕೊಡ್ತೀನಿ. ಆಂಟೋನಿಮ್ಸು, ಸಿನೋನಿಮ್ಸು, ಇಡಿಯಮ್ಸು, ಫ್ರೇಸಸ್ಸು ಈ ಥರ ಇದ್ದಾವೆ, ಪಕ್ಕಾ ಇದೆ, ಕಳಿಸ್ಕೊಡ್ತೀನಿ. ನಮ್ಮ ಸ್ಟೂಡೆಂಟ್ಸ್ಗೆ ಮಾತ್ರ. ಒಳ್ಳೇದಾಗ್ಲಮ್ಮ, ನಮಸ್ತೆ.